ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ನಿಮ್ಮ ಪ್ರೀತಿ ಇದ್ದರೆ ನನಗೆ ಶಕ್ತಿ. ನನ್ನ ಹೊಸ ಜರ್ನಿ, ಹೊಸ ಎಕ್ಸ್‌ಪೀರಿಯನ್ಸ್ ನಿಮ್ಮ ಜೊತೆಗೆ. ನನ್ನ ಒಂದು ಚಿಕ್ಕ ಸ್ಟೆಪ್, ಒಂದು ದೊಡ್ಡ ಕನಸು. ನನ್ನ ಜೊತೆಗೆ ನಿಮ್ಮ ಸಪೋರ್ಟ್ ಇರಲಿ. ಇವತ್ತು ಸಂಡೇ. ಸಂಡೇ ಅಂತ ಹೇಳೋದಕ್ಕಿಂತ ಸೋಂಬೇರಿ ಡೇ ಅಂತ ಹೇಳ್ಬೋದು. ಎದ್ದಾಗಲೇ 8:30 ಆಗಿತ್ತು. ಎದ್ದು ನನ್ನ ಬೆಡ್ ಕವರ್ ವಾಶ್ ಮಾಡಿ, ಬೆಡ್‌ಶೀಟ್ ಎಲ್ಲ ಬಿಸಿಲಿಗೆ ಹಾಕಿ ನನ್ನ ರೂಮ್ ಕ್ಲೀನ್ ಮಾಡಿಕೊಂಡೆ. ಅಮ್ಮ ತಿಂಡಿ ರೆಡಿ ಮಾಡಿದ್ರು. ತಿಂಡಿ ತಿಂದು ಫ್ರೆಶ್ ಅಪ್ ಆಗೋಕೆ ಹೋದೆ. ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡೋಣ ಅನ್ನೋ ಅಷ್ಟರಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಬೆಂಗಳೂರಿಂದ ಬರ್ತಿದ್ರು. ಅವ್ರನ್ನ ಕರ್ಕೊಬರೋದಕ್ಕೆ ಬೆಳ್ಳೂರು ಕ್ರಾಸ್‌ಗೆ ಹೋಗ್ಬೇಕಿತ್ತು. ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಒಂದು 2-3 ಬಸ್ ಬಂತು. ಬಟ್ ಆ 2-3 ಬಸ್ಸಲ್ಲೂ ಆ ಸ್ಪೆಷಲ್ ಪರ್ಸನ್ ಇಳಿಲೇ ಇಲ್ಲ. ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೊನೆಗೆ 4ನೇ ಬಸ್ಸಲ್ಲಿ ಆ ಪರ್ಸನ್ ಇಳಿದ್ರು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇವರೇ ನೋಡಿ ಆ ಸ್ಪೆಷಲ್ ಪರ್ಸನ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಏಕೆ ಆ ಥರ ವೆಯ್ಟ್ ಮಾಡಬೇಕಿತ್ತು ಅಂದರೆ ಅವ್ರ ಹತ್ರ ಫೋನ್ ಕೂಡ ಇಲ್ಲ, ಜೊತೆಲೂ ಯಾರೂ ಬರ್ತಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಒಬ್ಬರೇ ಬರ್ತಿದ್ರು. ಅದಕ್ಕೆ ನಾನೇ ಸ್ವಲ್ಪ ಮುಂಚೆನೇ ಹೋಗಿ ಅವ್ರನ್ನ ಕಾಯಿಸ್ಬಾರ್ದು ಅಂತ ನಾನೇ ಹೋಗಿ ವೆಯ್ಟ್ ಮಾಡಿ ಕರ್ಕೊಂಡು ಬಂದೆ. ಬರಬೇಕಿದ್ರೆ ಹಾಗೆ ಬೇಕ್ರಿಗೆ ಹೋಗಿ ಸ್ವಲ್ಪ ತಿಂಡಿಗಳನ್ನ ತಗೊಂಡು ಮನೆಗೆ ಬಂದ್ವಿ. ಬರ್ತಾ ಕೇಳಿದೆ, ಫಾರ್ ದಿ ಫಸ್ಟ್ ಟೈಮ್ ಒಬ್ಳೆ ಬಸ್ಸಲ್ಲಿ ಬಂದಿದ್ಯಾ, ಅದು ವಿತೌಟ್ ಫೋನ್, ಜೊತೆಲಿ ಕೂಡ ಯಾರೂ ಇಲ್ಲ ಅಂತ. ಬಟ್ ಅವಳ ಆನ್ಸರ್, ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಒಂದು ವೆಜ್ ಪಪ್ಸ್ ತಿಂದು ಮತ್ತೆ ಮುಖ ತೊಳ್ಕೊಂಡು ಪೂಜೆ ಮಾಡೋಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿಯಾದೆ. ಇವತ್ತು ನವರಾತ್ರಿಯ 7ನೇ ದಿನ. ಕಲರ್ ಬಂದು ಆರೆಂಜ್. ನನ್ನ ವಾರ್ಡ್ರೋಬ್ ಎಲ್ಲ ಹುಡುಕ್ತೀನಿ, ಆರೆಂಜ್ ಕಲರ್ ಡ್ರೆಸ್ಸೇ ಇಲ್ಲ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಕೊನೆ ನೆನಪಾಯ್ತು ಒಂದು ಆರೆಂಜ್ ಕಲರ್ ಸ್ಯಾರಿ ಇದೆ ಅಂತ. ಅದನ್ನೇ ಹಾಕೊಂಡು ಪೂಜೆ ಎಲ್ಲ ಮಾಡಿದೆ. ಮತ್ತೆ ಊಟ ಮಾಡಿ ಅಮ್ಮನ ಜೊತೆ ಆಡು ಕುರಿ ಮೇಯ್ಸಕ್ಕೆ ಅಂತ ತೋಟದ ಹತ್ರ ಹೋದ್ವಿ. ಅಲ್ಲಿಗೆ ಒಂದು ಪರ್ಸ್ ತಗೊಂಡೋಗಿದ್ವಿ. ಅದ್ರಲ್ಲಿ ಏನಿತ್ತು ಗೊತ್ತಾ? ಇದೇ ಅದ್ರಲ್ಲಿ ಇದ್ದಿದ್ದು. ಊನೋ ಕಾರ್ಡ್ಸ್ ಹಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಮೇಲೆ ನನ್ನ ತಂಗಿ ಬೇಜಾರಾಗ್ತಿದೆ, ಮನೆಗೆ ಹೋಗೋಣ ಅಂತ ಅಂದ್ಲು. ಮನೆಗೆ ಬರಬೇಕಾದ್ರೆ ರೋಡಲ್ಲಿ ಒಬ್ರಿಗೆ ಪ್ರಪೋಸ್ ಮಾಡಿಬಿಟ್ಟೆ, ಐ ಲವ್ ಯು. ಮನೆಗೆ ಬಂದು ಮೀಶೋ ಪ್ರಾಡಕ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ಮಾಡೋ ಅಷ್ಟರಲ್ಲೇ 6 ಗಂಟೆ ಆಗೋಯ್ತು. ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು. ಅಮ್ಮ ಅಡುಗೆ ಮಾಡ್ತಿದ್ರು. ನಾನು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಬಜ್ಜಿ ಎಲ್ಲ ಮಾಡಿ ಊಟ ಮುಗಿಸಿ ಮುಖ ತೊಳ್ಕೊಂಡು ಐಸ್ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ವಿ. ಒಂದು ದಿನ ಒಂದು ಕತೆ. ಮುಂದಿನ ಕತೆಯಲ್ಲಿ ನಿಮ್ಮ ಜೊತೆ. ಎಲ್ಲರಿಗೂ ಧನ್ಯವಾದಗಳು.